सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ಶ್ರೀಕೃಷ್ಣ ಸರ್ವೋ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಶ್ರೀ ಗಣೇಶ ಅಥರ್ವ ಶೀರ್ಷೋಪನಿಷತ್ನ ಶಾಂತಿ ಮಂತ್ರದ ನಂತರ ಮಂತ್ರ ಪ್ರಾರಂಭ ಆಗುತ್ತೆ. ಓಂ ನಮಸ್ತೆ ಗಣಪತಯೇ. ಲೋಕದ ಸಮಸ್ತಗಳು ಅಂದ್ರೆ ಎಲ್ಲವೂ ಅಂತ, ಸಮಸ್ತ ಅಂತಂದ್ರೆ ಎಲ್ಲವೂ ಅಂತ. ಲೋಕದ ಎಲ್ಲವುಗಳು ಕೂಡ ಅನೇಕ ಅಂಶಗಳಿಂದ, ಅನೇಕ ಗುಂಪುಗಳಿಂದ, ಅನೇಕ ಗಣಗಳಿಂದ ಕೂಡಿದ್ದಾಗಿದೆ. ಅಂತಹ ಎಲ್ಲವುಗಳಿಗೂ ಗಣಪತಿಯು ಆದಿದೇವನಾಗಿದ್ದಾನೆ, ಮೂಲ ದೇವನಾಗಿದ್ದಾನೆ. ಅಂತಹ ದೇವಾದಿದೇವನಾದ ಗಣಪತಿಗೆ ನಮಸ್ಕಾರ. ಓಂ ನಮಸ್ತೆ ಗಣಪತಯೇ. ಹಾಗಾದ್ರೆ ಯಾರು ಈ ಗಣಪತಿ? ಋಷಿಯು ಮಂತ್ರದಿಂದ ಮುಂದುವರಿಸ್ತಾನೆ. ತ್ವಮೇವ ಪ್ರತ್ಯಕ್ಷಂ ತತ್ವಮಸಿ. ಕಣ್ಣಿಗೆ ಕಾಣದೇ ಇರುವ ಯಾವುದೋ ಒಂದು ಮೂರ್ತಿ ರೂಪವನ್ನು ಕುರಿತು ಇಲ್ಲಿ ಗಣಪತಿ ಅಂತ ಹೇಳ್ತಾ ಇಲ್ಲ. ಪ್ರತ್ಯಕ್ಷಂ ಎಂಬ ಪದ ಪ್ರಯೋಗ ಮಾಡಿ ಗಣಪತಿ ಅಂತ ಬಹಳ ನಿಖರವಾಗಿ ಹೇಳ್ತಾ ಇರೋದು. ಹಾಗಾದ್ರೆ ಪ್ರತ್ಯಕ್ಷವಾಗಿ ಕಂಡ ಗಣಪತಿ ಯಾರಿರಬಹುದು? ಇಲ್ಲಿಯವರೆಗೂ ನಾವು ನೋಡಿರದೇ ಇದ್ರೂ ಕೂಡ ನಾವು ಒಂದು ರೂಪವನ್ನ ಕಲ್ಪಿಸಿಕೊಂಡಿದೀವಿ. ಅದನ್ನು ಸಗುಣ ಸಾಕಾರ ರೂಪ ಅಂತ ಹೇಳ್ತೀವಿ. ನಾವು ತಿಳಿದುಕೊಂಡಿರುವಂತಹ ಅಥವಾ ನಾವು ಕಲ್ಪಿಸಿಕೊಂಡಿರುವ ಆ ಗಣಪತಿಯೂ ಅಲ್ಲ. ತ್ವಮೇವ ಪ್ರತ್ಯಕ್ಷಂ ಅಂತ ತುಂಬಾ ಗಂಭೀರವಾಗಿ ಇಲ್ಲಿ ಋಷಿ ಹೇಳ್ತಾ ಇದ್ದಾನೆ. ಕೇವಲ ನೀನು ಮಾತ್ರ ಈಗ ಇಲ್ಲಿರುವೆ ಮತ್ತು ನನಗೆ ನೀನು ಗೋಚರಿಸ್ತಾ ಇದೀಯಾ. ಪ್ರತ್ಯಕ್ಷ ಅಂತಂದ್ರೆ ಪ್ರತಿ ಪ್ಲಸ್ ಅಕ್ಷಂ, ನನ್ನ ಕಣ್ಣಿಗೆ ಪ್ರತಿರೂಪವಾಗಿ ನೀನು ಕಂಡು ಬರ್ತಾ ಇದೀಯಾ. ನಾನು ನಿನ್ನನ್ನು ನೋಡುತ್ತಿರುವ ಅನುಭವ ಆಗ್ತಾ ಇದೆ. ನನ್ನ ಪ್ರಜ್ಞೆ ನನಗೆ ಇದನ್ನ ತಿಳಿಸ್ಕೊಡ್ತಾ ಇದೆ. ತತ್ವಮಸಿ, ನಾನು ಈಗ ಏನ್ನ ನೋಡ್ತಾ ಇದ್ದೀನಿ, ಏನನ್ನ ಅನುಭವಿಸ್ತಾ ಇದ್ದೀನೋ ಅದು ಕೇವಲ ನೀನು ಮಾತ್ರ ಆಗಿರುವೆ. ಇಲ್ಲಿ ಕೂಡ ತತ್ ಎಂಬ ಪದ ಪರಮಾತ್ಮನನ್ನು ಸೂಚಿಸ್ತಾ ಇರುವಂತಹ ಪದ ಆಗಿದೆ. ಪ್ರತ್ಯಕ್ಷಂ, ನನ್ನ ಕಣ್ಣಿಗೆ, ನನ್ನ ಅನುಭವಕ್ಕೆ ನೀನು ನೇರವಾಗಿ ಸಿಗುತ್ತಿರುವ ಕಾರಣ ನಾನು ಇದನ್ನ ತಳ್ಳಿ ಹಾಕಲು ಸಾಧ್ಯ ಇಲ್ಲ ಮತ್ತು ಇದನ್ನು ಒಪ್ಪದೆ ಬೇರೆ ದಾರಿ ಕೂಡ ಇಲ್ಲ. ಇದು ಸತ್ಯವೇ ಆಗಿದೆ. ಇಲ್ಲಿ ಉಪನಿಷತ್ ಋಷಿ ನಿರ್ಗುಣ ನಿರಾಕಾರ ಗಣಪತಿಯನ್ನು ಕುರಿತು ತ್ವಮೇವ ಪ್ರತ್ಯಕ್ಷಂ ತತ್ವಮಸಿ ಅಂತ ಹೇಳಿದಾನೆ. ಹೀಗೆ ಹೇಳುವ ಮೂಲಕ ಋಷಿಯು ತಾನು ಯಾವ ಗಣಪತಿಯನ್ನು ಕಲ್ಪಿಸಿಕೊಂಡಿದ್ದಾನೋ ಆ ಗಣಪತಿಯು ನೀನೇ ಆಗಿರುವೆ ಅಂತ ತಿಳಿಸ್ತಾ ಇರೋ ರೀತಿನಲ್ಲಿ ಈ ಮಂತ್ರ ಬಂದಿದೆ. ನನಗೆ ಅನುಭವ ಆಗ್ತಾ ಇರುವಂತಹ ಸಗುಣ ಸಾಕಾರ ಮೂರ್ತಿ ಮತ್ತು ಋಷಿಯ ಅನುಭವವಾದ ನಿರ್ಗುಣ ನಿರಾಕಾರ, ಈ ಎರಡೂ ಗಣಪತಿಯು ಕೇವಲ
ನೀನು ಮಾತ್ರವೇ ಆಗಿರುವೆ. ಉಪನಿಷತ್ ವಾಕ್ಯವಾದ ತತ್ವಮಸಿ ಅನ್ನೋದನ್ನ ಕೆಲವು ಅನುಭವಿಗಳು, ಜ್ಞಾನಿಗಳು ಹೀಗೆ ಎರಡು ರೀತಿನಲ್ಲಿ ಹೇಳಿದ್ದಾರೆ. ಒಂದು ತತ್ವಂ ಅಸಿ, ಮತ್ತೊಂದು ತತ್ ತ್ವಂ ಅಸಿ. ಇದರ ಪ್ರಕಾರ ಇಲ್ಲಿ ತತ್ವಂ ಅಂತಂದ್ರೆ ಅದು ಭಗವಂತ ಗಣಪತಿಯನ್ನು ಕುರಿತು ತತ್ವಂ ಅಂತ ಹೇಳ್ತಾ ಇರುವಂತಹ ಉಪನಿಷತ್ ಋಷಿಯು ಗಣಪತಿಯು ಈ ಸಮಸ್ತ ಲೋಕ, ಸಮಸ್ತ ಪ್ರಪಂಚ ಅಥವಾ ಜಗತ್ತಿನ ಮೂಲಾಧಾರವಾಗಿದ್ದಾನೆ. ಇಲ್ಲಿ ಆಧಾರ ಅಂತಂದ್ರೆ ಅದನ್ನ ಒಂದು ಸಾರ ಅಂತ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಯಾವ ಒಂದು ಮೂಲ ವಸ್ತು ಇಲ್ಲದೆ ಹೋದ್ರೆ ಏನು ಇರೋದಕ್ಕೆ ಸಾಧ್ಯವಿಲ್ಲವೋ ಅಂತಹ ಮೂಲ ವಸ್ತು ಅಥವಾ ಸಾರ ಜಗತ್ತಿಗೆ ಗಣಪತಿಯ ಕಾರಣದಿಂದ ಆಗಿದೆ. ಹೀಗೆ ಒಂದು ಉದಾಹರಣೆ ತಗೋಬೇಕು ಅಂತಂದ್ರೆ, ಹೇಗೆ ಒಂದು ಆಹಾರ ಅಥವಾ ಅಡಿಗೆ ಎನ್ನುವಂತಹದ್ದು ರುಚಿಕರವಾಗಿ ಆಗ್ಬೇಕಾದ್ರೆ ಅದಕ್ಕೆ ಹಾಕುವ ಮಸಾಲೆಗಳಲ್ಲಿ ಒಂದು ರುಚಿಯ ಸಾರ ಅನ್ನೋದು ಇರುತ್ತೆ. ಆ ಸಾರ ಇರೋದ್ರಿಂದ ನಾವು ಮಾಡುವಂತಹ ಪದಾರ್ಥ ಅಥವಾ ಅಡಿಗೆ ಚೆನ್ನಾಗಿ ರುಚಿಕರವಾಗಿ ಆಗತ್ತೆ. ಹಾಗೆಯೇ ಈ ಜಗತ್ತಿನ ಎಲ್ಲವುಗಳಿಗೆ ಸಾರ, ಮೂಲ ವಸ್ತು ಅಂದ್ರೆ ತತ್ವಂ ಅಂತ ಹೇಳಿರುವಂತಹದ್ದು ಈ ಗಣಪತಿಯು ಮಾತ್ರ ಅಸಿ ಆಗಿದ್ದಾನೆ. ಮತ್ತು ತ್ವಮೇವ ಪ್ರತ್ಯಕ್ಷಂ ಅಂತ ಕೂಡ ಇಲ್ಲಿ ಋಷಿ ಹೇಳ್ತಾ ಇದ್ದಾನೆ. ನಮಗೆ ಅನೇಕ ರೀತಿಯ ಅನುಭವಗಳಾಗ್ತಾ ಇರ್ತವೆ. ಈ ಎಲ್ಲಾ ಅನುಭವಗಳಲ್ಲಿ ಕೆಲವುಗಳನ್ನ ಮತ್ತೊಬ್ಬರಿಂದ ತಿಳಿದು ನಾವು ಅನುಭವಿಸ್ತೀವಿ. ನಾವೇ ನೋಡಿ ಅನುಭವಿಸಿದ್ದು ಎಂದು ಖಾತ್ರಿಪಡಿಸಿಕೊಳ್ಳುವ ವಿಧಾನವನ್ನ ಇಲ್ಲಿ ಪ್ರತ್ಯಕ್ಷಂ ಅಂತ ಹೇಳಿರುವಂತಹದ್ದು. ಪ್ರತಿ ಪ್ಲಸ್ ಅಕ್ಷಂ ಪ್ರತ್ಯಕ್ಷಂ ಅಂದ್ರೆ ನನ್ನ ಕಣ್ಣಿನ ಎದುರಿನಲ್ಲಿ ನಾನು ನೋಡ್ತಾ ಇರೋ ಹಾಗೆ ನಿನ್ನ ಕಣ್ಣಿಗೆ ನಾನು ಹೇಗೆ ಕಾಣಬಲ್ಲೆನೋ ಹಾಗೆ ನೀನು ಕೂಡ ನನ್ನ ಕಣ್ಣಿಗೆ ಇಲ್ಲಿ ಕಾಣ್ತಾ ಇದೆಯಾ. ನೇರವಾಗಿ ಹೀಗೆ ಅನುಭವಕ್ಕೆ ಸಿಗೋದನ್ನ ಇಲ್ಲಿ ಪ್ರತ್ಯಕ್ಷಂ ಅಂತ ಹೇಳಿರೋದು. ಸ್ವಾಮಿ ವಿವೇಕಾನಂದ ಅವರು ಒಮ್ಮೆ ಶ್ರೀ ರಾಮಕೃಷ್ಣ ಪರಮಹಂಸರನ್ನ ಭೇಟಿ ಮಾಡಿದಾಗ ಅವ್ರನ್ನ ನೋಡಿದ ಕೂಡಲೇ ಕೇಳಿದ ಮೊಟ್ಟ ಮೊದಲ ಪ್ರಶ್ನೆ, ಸ್ವಾಮಿ ನೀವು ದೇವರನ್ನ ನೋಡಿದಿರಾ? ಇಲ್ಲಿ ಸ್ವಾಮಿ ವಿವೇಕಾನಂದ ಅವರ ಪ್ರಶ್ನೆಯಲ್ಲಿ ನಾವು ಗ್ರಹಿಸಬೇಕಾದ ಗಂಭೀರ ವಿಚಾರ ಅಂತಂದ್ರೆ ಪ್ರತ್ಯಕ್ಷ, ಪರಮಾತ್ಮ ಪ್ರತ್ಯಕ್ಷ ಆಗಿದಾನ? ಇವನ ಪ್ರಶ್ನೆಗೆ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಹೌದು, ನಾನು ದೇವರನ್ನ ನೋಡಿದ್ದೇನೆ. ಈ ಉತ್ತರ ಸಿಕ್ಕ ಕೂಡಲೇ ವಿವೇಕಾನಂದ ಅವರು ಮತ್ತೆ ಪ್ರಶ್ನೆ ಮಾಡ್ತಾರೆ, ಹಾಗಾದ್ರೆ ನನಗೂ ಕೂಡ ಪರಮಾತ್ಮನನ್ನ ನೀವು ತೋರಿಸಬಲ್ಲಿರಾ? ನೀವು ನೋಡಿದ್ದು ಹೌದಾದ್ರೆ ನನಗೂ ಕೂಡ ಅಷ್ಟೇ ನೋಡಬೇಕೆಂಬ ಆಸಕ್ತಿ ಇದೆ. ಆದ್ರಿಂದ ನೀವು ನನಗೆ ಪರಮಾತ್ಮನನ್ನ ತೋರಿಸಬೇಕು. ಈ ಪ್ರಶ್ನೆಯನ್ನ ಸ್ವಾಮಿ ವಿವೇಕಾನಂದ ಅವರು ತಮ್ಮ ಮೊದಲ ಭೇಟಿಯಲ್ಲಿ ಶ್ರೀ ರಾಮಕೃಷ್ಣ ಪರಮಹಂಸರನ್ನು ಕುರಿತು ಪ್ರಶ್ನೆ ಮಾಡ್ತಾರೆ. ಆ ಕೂಡಲೇ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಹೌದು, ನಾನು ನಿಜವಾಗಿ ಪರಮಾತ್ಮನನ್ನ ನೋಡಿದ್ದೇನೆ. ಈಗ ಹೇಗೆ ನಾನು ನಿನ್ನನ್ನ ನೋಡ್ತಾ ಇದ್ದೀನೋ ಹಾಗೆಯೇ ನಾನು ದೇವರನ್ನು ಕೂಡ ಕಂಡಿದ್ದೇನೆ. ನಾನು ಪ್ರತ್ಯಕ್ಷವಾಗಿ ಕಂಡ ಆ ದೇವರನ್ನ ನಿನಗೆ ತೋರಿಸ್ಬೇಕಾದ್ರೆ ನೀನು ಕೆಲವು ಸಾಧನೆಗಳನ್ನ ಮಾಡಬೇಕಾಗತ್ತೆ. ನೀನು ಅಂತಹ ಸಾಧನೆಗಳನ್ನ ಮಾಡಿದ್ದೆ ಆದ್ರೆ ನಾನು ನಿನಗೆ ದೇವರನ್ನ ತೋರಿಸುವಂತಹ ಅಗತ್ಯ ಕಂಡು ಬರೋದಿಲ್ಲ. ದೇವರನ್ನ ನೀನೇ ಸಾಕ್ಷಾತ್ಕಾರ ಮಾಡಿ ತಿಳ್ಕೋಬಹುದು. ಅವನು ನಿನ್ನ ಅನುಭವಕ್ಕೆ ನೇರವಾಗಿ ಸಿಗ್ತಾನೆ. ಈ ರೀತಿ ಹೇಳ್ತಾರೆ. ಈ ಒಂದು ಸಂಭಾಷಣೆಯಲ್ಲಿ ನಾವು ಏನನ್ನ ಪ್ರತ್ಯಕ್ಷ ಅಂತ ಅರ್ಥ ಮಾಡ್ಕೋಬಹುದೋ ಅಂತಹ ಒಂದು ಅನುಭವವನ್ನ ನಾವು ಇಲ್ಲಿ ಪ್ರತ್ಯಕ್ಷ ಅಂತ ಈ ಮಂತ್ರದಲ್ಲಿ ನೋಡ್ತಾ ಇದೀವಿ. ಅಂದ್ರೆ ನೇರವಾಗಿ ನಮ್ಮ ದೃಷ್ಟಿಗೆ ಸಿಕ್ಕ ಅನುಭವವನ್ನ
ಪ್ರತ್ಯಕ್ಷ ಅನುಭವ ಅಂತ ಹೇಳಬಹುದು. ಮತ್ತೊಂದು ರೀತಿಯ ಅನುಭವ ಇದೆ. ನಾವು ಬೆಂಕಿನ ನೋಡ್ತಾ ಇಲ್ಲ, ಬೆಂಕಿ ನಮ್ಗೆ ಕಾಣಿಸ್ತಾ ಇಲ್ಲ, ಆದ್ರೆ ಅಲ್ಲಿ ಹೊಗೆ ಎನ್ನೋದು ಎದ್ದು ಬರ್ತಾ ಇದೆ. ಹೊಗೆ ಬರುತ್ತಿರುವ ಕಾರಣದಿಂದ ನಾವು ಹೇಳ್ತೀವಿ ಅಲ್ಲಿ ಬೆಂಕಿ ಇದೆ. ನಾವು ಬೆಂಕಿಯನ್ನ ಪ್ರತ್ಯಕ್ಷವಾಗಿ ನೋಡದಿದ್ರೂ ಕೂಡ ಅಲ್ಲಿ ಬೆಂಕಿ ಇದೆ ಎಂದು ಹೊಗೆಯನ್ನ ನೋಡಿ ನಾವು ಹೇಳ್ತೀವಿ. ಮತ್ತು ಬರೀ ಅದು ಹೇಳಿಕೆ ಮಾತ್ರ ಅಲ್ಲ, ಅದು ನಿಜವೂ ಕೂಡ ಆಗಿರುತ್ತೆ. ಹೀಗೆ ಕಣ್ಣಿಗೆ ಕಾಣದೆ ಹೋದ್ರೂ ಕೂಡ ಕೆಲವೊಂದು ಅನುಭವಗಳು ನಮಗೆ ಸಿಗತ್ತೆ. ಇಂತಹ ಅನುಭವವನ್ನ ಅನುಮಾನ ಅಂತ ಹೇಳ್ತೀವಿ. ಮತ್ತೊಂದಿದೆ, ಮೂರನೆಯ ಅನುಭವ, ಅದನ್ನು ಅಪರೋಕ್ಷ ಅನುಭವ ಅಂತ ಹೇಳ್ತಾರೆ. ಕೆಲವೊಂದು ಅನುಭವಗಳಿಗೆ ಅನುಮಾನವಾಗಲಿ ಅಥವಾ ನೇರವಾಗಿ ನಮ್ಮ ಕಣ್ಣಿನಿಂದ ನಾವು ನೋಡಿರೋದಕ್ಕಾಗ್ಲಿ ಅಲ್ಲದೆ ಹೋದ್ರೂ ಕೂಡ ಅಲ್ಲಿ ಕೂಡ ನಮಗೆ ಒಂದು ಅನುಭವ ಆಗತ್ತೆ. ಉದಾಹರಣೆಗೆ, ನಾವು ಒಬ್ಬರ ಮನೆಗೆ ಅತಿಥಿಯಾಗಿ ಹೋಗಿರ್ತೀವಿ. ಅಲ್ಲಿ ಅವರ ಮನೆಯಲ್ಲಿ ಆತಿಥ್ಯ ಸ್ವೀಕರಿಸುವಂತಹ ಸಮಯದಲ್ಲಿ, ಅಂದ್ರೆ ನಾವು ಊಟ ಮಾಡುವಾಗ ಅವರು ಬಹಳ ಪ್ರೀತಿಯಿಂದ ಹೇಳ್ತಾರೆ, ಇನ್ನೂ ಸ್ವಲ್ಪ ಹೆಚ್ಚು ಹಾಕಿಸಿಕೊಂಡು ಸಂಕೋಚ ಬಿಟ್ಟು ಪೂರ್ತಿಯಾಗಿ ಊಟ ಮಾಡಿ, ಹೊಟ್ಟೆ ತುಂಬ ಊಟ ಮಾಡಿ, ಹೀಗೆಲ್ಲ ಅವರು ಬಲವಂತ ಮಾಡ್ತಾರೆ. ನಾವು ಕೂಡ ತುಂಬಾ ತೃಪ್ತಿಯಿಂದ, ಸಂತೋಷದಿಂದ, ಆನಂದದಿಂದ ನಮಗೆ ಬೇಕೆನಿಸುವಷ್ಟು ಹಾಕಿಸಿಕೊಂಡು ನಾವು ಊಟ ಮಾಡಿರ್ತೀವಿ. ನಮಗೆ ತೃಪ್ತಿ ಮತ್ತು ಆನಂದ ಇವೆರಡರ ಅನುಭವ ಕೂಡ ಆಗಿರುತ್ತೆ. ಹಾಗೂ ಹೊಟ್ಟೆ ಕೂಡ ತುಂಬಾ ತುಂಬಿದೆ ಅನ್ನೋ ಅನುಭವ ನಮಗೆ ಸಿಗತ್ತೆ. ಆದ್ರೆ ನಾವೇ ಕೂಡ ನಮ್ಮ ಹೊಟ್ಟೆಯನ್ನು ನೋಡಿ ಒಳಗಡೆ ಎಷ್ಟು ಆಹಾರ ತುಂಬಿದೆ ಅಂತ ನಾವು ನೋಡಕ್ಕಾಗೋದಿಲ್ಲ. ನನಗೆ ತೃಪ್ತಿ ಆಗಿದೆ ಎಂಬುದು ಕೂಡ ನನಗೆ ಆದ ಒಂದು ಅನುಭವ. ಇವುಗಳನ್ನ ನಾವು ಮತ್ತೊಬ್ಬರಿಗೆ ತೋರಿಸೋದಕ್ಕಾಗಲಿ ಅಥವಾ ಹೇಳಿಕೊಳ್ಳೋದಕ್ಕಾಗ್ಲಿ ಆಗೋದಿಲ್ಲ. ಇವೆಲ್ಲ ನಮ್ಮ ಜ್ಞಾನಕ್ಕೆ ಸಿಕ್ಕ ನಮ್ಮದೇ ಅನುಭವ ಆಗಿರುತ್ತೆ. ನನ್ನ ಕಣ್ಣಿನಿಂದ ನಾನೇ ನೋಡಲಾಗದೆ ಹೋದ್ರೂ ಕೂಡ ನನ್ನ ಜ್ಞಾನಕ್ಕೆ ಬಂದ ಕಾರಣ ಅದನ್ನ ನಾನು ಅನುಭವಿಸಿರ್ತೀನಿ. ಇಂತಹದ್ದನ್ನ ಅಪರೋಕ್ಷ ಅನುಭವ ಅಂತ ಹೇಳ್ತಾರೆ. ಇಲ್ಲಿ ಉಪನಿಷತ್ ಋಷಿ ತನ್ನ ಅನೇಕ ಸಾಧನೆಗಳ ಕಾರಣದಿಂದ ಪರಮಾತ್ಮನನ್ನ ಅವನು ಕಂಡಿರ್ತಾನೆ, ಪರಮಾತ್ಮನನ್ನ ಅವನು ಅನುಭವಿಸಿರ್ತಾನೆ. ಈ ಕಾರಣದಿಂದ ಅವನು ಹೇಳ್ತಾನೆ, ತ್ವಮೇವ ಪ್ರತ್ಯಕ್ಷಂ, ನಿನ್ನನ್ನು ನಾನು ನೋಡ್ತಾ ಇದ್ದೀನಿ, ನೀನು ತತ್ವಮಸಿ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಗಾಣಪತ್ಯ ಅಂತ ಒಂದು ಸಂಪ್ರದಾಯದ ಪಂಗಡದ ಜನ ಇದ್ದಾರೆ. ಅವರು ಮಹಾಗಣಪತಿಯ ಆರಾಧಕರು, ಉಪಾಸಕರು, ಭಕ್ತರು ಆಗಿರ್ತಾರೆ. ಅಂತಹವರುಗಳು ಸಾಂಖ್ಯ ಯೋಗವನ್ನ ಹೆಚ್ಚಾಗಿ ನಂಬಿ ಅದರಲ್ಲಿ ನಂಬಿಕೆ ಮತ್ತು ಶ್ರದ್ಧೆಯನ್ನ ಬೆಳೆಸ್ಕೊಂಡಿರ್ತಾರೆ. ಮತ್ತು ಅವರ ಪ್ರಕಾರ 25 ತತ್ವಗಳಿವೆ. ಮನಸ್ಸು, ಬುದ್ಧಿ ಮತ್ತು ಅಹಂಕಾರ ಇವು ಸೇರಿ 3 ತತ್ವ ಆಗತ್ತೆ. ನಂತರ ಪಂಚ ತನ್ಮಾತ್ರಗಳು, ಇವು ಪರಮಾತ್ಮನ ಸಂಕಲ್ಪ ರೂಪಗಳು. ಪಂಚಭೂತಗಳು ಸ್ಥೂಲ ರೂಪದಲ್ಲಿರುವಂತಹದ್ದು. ಇವು ಪ್ರಕಟಗೊಳ್ಳುವುದಕ್ಕೆ ಮುಂಚೆ ಇದ್ದಿದ್ದು ಈ ಪಂಚ ತನ್ಮಾತ್ರಗಳು. ಈ ಪಂಚ ತನ್ಮಾತ್ರಗಳು ಮನಸ್ಸು, ಬುದ್ಧಿ, ಅಹಂಕಾರ ಇವು ಸೇರಿ 8 ತತ್ವ ಆಗತ್ತೆ. ನಂತರ ಇದೇ ಪಂಚ ತನ್ಮಾತ್ರಗಳು ಸ್ಥೂಲ ರೂಪವಾಗಿ ಬಂದು ಪಂಚಭೂತಗಳು ಅಂತ ಅನ್ನಿಸ್ಕೊಳತ್ವೆ. ಆ ಪಂಚಭೂತಗಳು ಅಂತ ಅನ್ನಿಸ್ಕೊಂಡಾಗ ಮುಂಚೆ ಇದ್ದ 8 ಪ್ಲಸ್ ಈಗ ಪಂಚಭೂತಗಳು ಸೇರಿ 13 ತತ್ವಗಳು ಆಗತ್ತೆ. ನಂತರ ಪಂಚೇಂದ್ರಿಯಗಳು ಮತ್ತು ಪಂಚ ಕರ್ಮೇಂದ್ರಿಯಗಳು ಸೇರಿ 23 ತತ್ವ ಆಗತ್ತೆ. 24ನೆಯದು ಅವ್ಯಕ್ತ ಅಂತ ಹೇಳ್ತಾರೆ. ಇದು ಗೋಚರಕ್ಕೆ ಬಂದಿಲ್ಲದೆ ಇರುವಂತಹದ್ದು. ಹೀಗೆ ಇವೆಲ್ಲವೂ ಸೇರಿ 24 ಜಡರೂಪದ ತತ್ವಗಳಾಗತ್ತೆ. ನಂತರ ಅದನ್ನ ಪ್ರಕೃತಿ ಅಂತ ಕರೀತಾರೆ. ಮತ್ತು 25ನೆಯದು
ಪುರುಷ ಅಂತ ಹೇಳ್ತಾರೆ. ಈ ಪುರುಷನ ಸಾನ್ನಿಧ್ಯದಲ್ಲಿ ಪ್ರಕೃತಿಯು ತನ್ನ ಇರುವಿಕೆಯನ್ನ ವ್ಯಕ್ತಪಡಿಸತ್ತೆ. ಹೀಗೆ ಸಾಂಖ್ಯಯೋಗದ ಪ್ರಕಾರ ಮತ್ತು ಗಾಣಪತ್ಯ ಉಪಾಸಕರು ಈ 25 ತತ್ವಗಳನ್ನು ನಂಬಿ ಗಣಪತಿಗೆ ಹೇಳ್ತಾರೆ, ನೀನು ಈ ಎಲ್ಲಾ ತತ್ವಗಳನ್ನ ಒಳಗೊಂಡಿರುವಂತಹವನು, ಆದ್ರಿಂದ ತ್ವಮೇವ ಪ್ರತ್ಯಕ್ಷಂ ತತ್ವಮಸಿ, ನೀನು ಮಾತ್ರವೇ ನನಗೆ ಪ್ರತ್ಯಕ್ಷವಾಗಿ ಕಂಡು ಬಂದಿರುವ 25 ತತ್ವಗಳನ್ನ ಒಳಗೊಂಡ ದೇವಾದಿದೇವ ಆಗಿದೆಯಾ. ಅದ್ವೈತ ವೇದಾಂತದ ಪ್ರಕಾರ ತತ್ವಮಸಿ ಅಂತಂದ್ರೆ ಅದೊಂದು ಉಪನಿಷತ್ ವಾಕ್ಯ. ತತ್ ಅದು, ತ್ವಂ ನೀನು ಮಾತ್ರವೇ, ಅಸಿ ಆಗಿರುವೆ. ಮತ್ತು ಇಲ್ಲಿ ಅದು ಇಲ್ಲಿ ಅದು ಅಂತ ಹೇಳ್ತಾ ಇರುವಂತಹದ್ದು ಪರಮಾತ್ಮನನ್ನ ಸೂಚಿಸಿ ಹೇಳ್ತಾ ಇರುವಂತಹ ಪದ ಆಗಿದೆ. ಇಲ್ಲಿಯವರೆಗೆ ನಾವು ಯಾವುದನ್ನ ಅಥವಾ ಯಾರನ್ನು ಪರಮಾತ್ಮ ಅಂತ ನಂಬಿ ಪೂಜಿಸುತ್ತಾ ಧ್ಯಾನಿಸುತ್ತಾ ಬಂದಿದ್ದೀವಿ ಮತ್ತು ಮುಂದೆ ಕೂಡ ನಿನ್ನನ್ನೇ ನಾವು ಆರಾಧಿಸ್ತೀವಿ. ಅಂತಹ ಪರಮಾತ್ಮ ತ್ವಂ ನೀನು ಅಸಿ ಆಗಿರುವೆ. ಮತ್ತು ಮಂತ್ರ ಮುಂದುವರಿಯುತ್ತೆ. ನೀನು ಏನ್ ಮಾಡ್ತಾ ಇದೀಯ ಹಾಗಾದ್ರೆ ಗಣಪತಿ? ಇಲ್ಲಿ ಋಷಿ ಹೇಳ್ತಾನೆ, ತ್ವಮೇವ ಕೇವಲಂ ಕರ್ತಾಸಿ, ಎಲ್ಲವನ್ನೂ ಮಾಡುತ್ತಾ ಇರೋನು ನೀನು ಮಾತ್ರ. ಇದು ಕರ್ಮವನ್ನ ಸೂಚಿಸಿ ಹೇಳ್ತಾ ಇರೋ ರೀತಿ ಕಂಡು ಬಂದರೂ ಕೂಡ ಸ್ವಲ್ಪ ಸೂಕ್ಷ್ಮವಾಗಿ ಅವಲೋಕಿಸಿದರೆ ಇಲ್ಲಿ ಪರಮಾತ್ಮನನ್ನ ನೀನು ಸೃಷ್ಟಿಕರ್ತ ಅಂತ ಹೇಳಿರೋ ರೀತಿನಲ್ಲಿ ಆಗಿದೆ. ಈ ಭಾಗದಲ್ಲಿ ವೇದಾಂತ ತಿಳಿಸ್ತಾ ಇರುವಂತಹದ್ದು ಸ್ವಲ್ಪ ಗೊಂದಲವಾದಂತೆ ಕಂಡು ಬರಬಹುದು. ಕಾರಣ ಇಲ್ಲಿಯವರೆಗೆ ನಮ್ಮ ತಿಳುವಳಿಕೆಗೆ ಬಂದಿರುವಂತಹದ್ದು ಬ್ರಹ್ಮ ಅಂತಂದ್ರೆ ಅವನು ಸೃಷ್ಟಿಕರ್ತ ಅಂತ ನಾವು ತಿಳ್ಕೊಂಡಿದೀವಿ. ಆದ್ರೆ ಇಲ್ಲಿ ಈ ಉಪನಿಷತ್ನಲ್ಲಿ ಋಷಿಯು ಗಣಪತಿಯನ್ನು ಕುರಿತು ಕರ್ತಾಸಿ ಅಂತ ಹೇಳಿ ನೀನು ಸೃಷ್ಟಿಕರ್ತನಾಗಿರುವೆ ಅಂತ ಹೇಳ್ತಾ ಇದ್ದಾನೆ. ಆಚಾರ್ಯ ಶಂಕರರು ಪಂಚಾಯತನ ಪೂಜಾ ಅನ್ನೋದನ್ನ ಆ ಒಂದು ಕ್ರಮವನ್ನ ತಿಳಿಸುವಾಗ 5 ಬೇರೆ ಬೇರೆ ಪಂಗಡದವರನ್ನ ಸಂಪ್ರದಾಯವದವರನ್ನ ತಿಳಿಸ್ಕೊಡ್ತಾರೆ. ಅವರುಗಳ ಪ್ರಕಾರ ಅವರವರ ಆರಾಧ್ಯ ದೇವರು ಸರ್ವಶಕ್ತನಾಗಿ ಅವರಿಗೆ ಕಂಡು ಬಂದಿರ್ತಾರೆ. ಅವರೇ ಸರ್ವಶಕ್ತ ಅಂತ ನಂಬಿದ ಅವರಿಗೆ ಅವರ ಆರಾಧ್ಯ ದೇವರೇ ಕ್ರಮವಾಗಿ ಸೃಷ್ಟಿಕರ್ತ, ಸ್ಥಿತಿಕರ್ತ ಮತ್ತು ಲಯಕರ್ತರಾಗಿ ಬರ್ತಾರೆ. ಈ ಪ್ರಕಾರ ಗಾಣಪತ್ಯ ಪಂಗಡದವರು ಅಥವಾ ಗಣಪತಿಯ ಆರಾಧಕರು, ಗಣಪತಿಯ ಉಪಾಸಕರು ಭಗವಾನ್ ಗಣಪತಿಯನ್ನು ಸರ್ವಕರ್ತ ಅಂತ ಘೋಷಿಸ್ತಾರೆ ಹಾಗೂ ಪರಮಾತ್ಮ ಗಣಪತಿಯನ್ನ ಸೃಷ್ಟಿಕರ್ತ ಅಂತ ಅವರು ನಂಬುತ್ತಾರೆ. ಈ ಅರ್ಥದಲ್ಲಿ ಇಲ್ಲಿ ಗಣಪತಿಯನ್ನು ನೀನೇ ಕಾರಣಕರ್ತನಾಗಿರುವೆ, ನೀನೇ ಸೃಷ್ಟಿಕರ್ತನಾಗಿರುವೆ ಅಂತ ಇಲ್ಲಿ ಸ್ತುತಿಸ್ತಾ ಇದ್ದಾನೆ ಋಷಿ. ಗಣಪತಿಯ ನಾಮಾವಳಿಯಲ್ಲಿ ನಾವು ಗಣಪತಿಯನ್ನ ವಿಘ್ನ ವಿನಾಶಕ ಅಂತ ಹೇಳ್ತೀವಿ ಹಾಗೂ ವಿಘ್ನ ರಾಜಾಯ ನಮಃ ಅಂತ ಕೂಡ ನಾವು ಹೇಳ್ತೀವಿ. ನನ್ನ ಎಲ್ಲಾ ತೊಂದರೆಗಳನ್ನ ನಿವಾರಿಸುವವನು ನೀನು, ನನ್ನ ಬದುಕಿನಲ್ಲಿ ಅಡ್ಡ ಬರುವ ಎಲ್ಲಾ ವಿಘ್ನಗಳನ್ನು ತೊಡೆದು ಹಾಕುವವನು ಮತ್ತು ಯಶಸ್ಸನ್ನು ನನ್ನ ಭಾಗ್ಯಕ್ಕೆ ಒದಗಿಸುವವನು ಅಂತ ಹೇಳಿ ನಾವು ಗಣಪತಿಯನ್ನ ಹಾಡಿ ಹೊಗಳಿ ಸ್ತುತಿಸ್ತೀವಿ. ಅದೇ ರೀತಿಯಲ್ಲಿ ಮುಂದೆ ಅವನನ್ನ ವಿಘ್ನ ನಿವಾರಕ ಅಂತ ಕರೆದಿರೋ ನಾವು ಮತ್ತೆ ಅವನನ್ನ ವಿಘ್ನರಾಜ ಅಂತ ಹೇಳಿ ಕೈ ಮುಗಿತೀವಿ. ಏನಿರ್ಬೋದು ಇದರ ಅರ್ಥ? ಗಣಪತಿಯನ್ನು ವಿಘ್ನರಾಜ ಎಂದು ಕರೆಯುವುದರ ಅರ್ಥ ಅವನು ವಿಘ್ನಗಳನ್ನ, ತೊಂದರೆಗಳನ್ನ ಕೊಡ್ತಾ ಇರೋನು ಅನ್ನೋ ಅರ್ಥ ಬರುತ್ತಾ ಹಾಗಾದ್ರೆ? ಆದರೆ ಇಲ್ಲಿ ಒಬ್ಬ ಸಾಧಕನು ತನ್ನ ಇಷ್ಟ ದೈವ ಗಣಪತಿಯನ್ನು ಪ್ರಾರ್ಥಿಸುವಾಗ ಅವನು ಹೇಳ್ತಾನೆ, ನಾನು ಅಲ್ಪಜ್ಞಾನಿ, ನನಗೆ ನಿನ್ನ ಅಪಾರ ಶಕ್ತಿಯನ್ನ ಅರ್ಥ ಮಾಡಿಕೊಳ್ಳುವಂತಹ ಸಾಮರ್ಥ್ಯ ಇಲ್ಲ. ಆದ್ರಿಂದ ನಾನು ನಿನ್ನನ್ನ ಪ್ರಾರ್ಥಿಸ್ತಾ ಇದ್ದೀನಿ, ನನ್ನ ಬದುಕಿನಲ್ಲಿ ನನಗೆ ಅಡ್ಡ ಬರುವಂತಹ ಎಲ್ಲಾ ವಿಘ್ನಗಳನ್ನು ನಿವಾರಿಸಿ ಮುಂದೆ ನಡೆಯಲು ಅವಕಾಶ ಮಾಡಿಕೊಡು. ಇಷ್ಟು ಮಾತ್ರ ಅಲ್ಲ,
ನಾನು ನಿನ್ನನ್ನ ವಿಘ್ನರಾಜ ಅಂತ ಕೂಡ ಹೇಳ್ತೀನಿ. ನನ್ನ ಜೀವನದಲ್ಲಿ ನನಗೆ ವಿಘ್ನಗಳು ಬರುವಂತೆ ಮಾಡಿ ನಂತರ ಅದನ್ನು ಎದುರಿಸಲು, ಅದನ್ನು ದಾಟಲು ಮುನ್ನುಗ್ಗುವ ಜ್ಞಾನ, ಶಕ್ತಿ ಎಲ್ಲವನ್ನೂ ದಯಪಾಲಿಸು ಅಂತಂದ್ರೆ, ಒಂದು ಕಷ್ಟ ಬಂದಿದೆ ಅಥವಾ ಕಷ್ಟ ಬಂದಾಗ ಅದನ್ನ ಎದುರಿಸ್ಬೇಕಾದ್ರೆ ಒಂದು ಕಷ್ಟ ನಿವಾರಣೆ ಆಗತ್ತೆ ಮತ್ತು ನಮ್ಮಲ್ಲಿ ಒಂದು ಜ್ಞಾನ ಅಥವಾ ಒಂದು ಶಕ್ತಿ ಅನ್ನುವಂತಹದ್ದು ನಮಗ್ ಸಿಗತ್ತೆ. ಆದ್ರಿಂದ ಏನಾದ್ರೂ ಒಂದು ಕಷ್ಟ ಬಂತು ಅಂತಂದ್ರೆ ಅದರ ಪರಿಹಾರಕ್ಕಾಗಿ ನಾವು ಹೋದಾಗ ನಮಗೆ ಅಲ್ಲಿ ಜ್ಞಾನ ಅಥವಾ ಶಕ್ತಿ ಅನ್ನುವಂತಹದ್ದು ಸಿಗತ್ತೆ. ಆದ್ರಿಂದ ಜ್ಞಾನ ಅಥವಾ ಶಕ್ತಿ ಅನ್ನೋದು ಸಿಗಬೇಕಾದ್ರೆ ಇಂತಹ ತೊಂದರೆಗಳನ್ನ ನಿವಾರಿಸಿ ನಾನು ಮುಂದೆ ಹೋಗ್ಬೇಕು, ಅದನ್ನ ನಿವಾರಿಸುವಂತಹ ಶಕ್ತಿ ನನಗೆ ಕೊಡು ಅಂತ ಹೇಳಿ ಗಣಪತಿಯನ್ನ ವಿಘ್ನರಾಜ ಅಂತ ಇಲ್ಲಿ ಹೇಳ್ತಾ ಇರೋದು. ಹೀಗೆ ನನ್ನ ಜೀವನದಲ್ಲಿ ಏನೇ ಆದರೂ ಅದನ್ನ ನಿನ್ನ ಆಶೀರ್ವಾದ ಅಂತ ನಂಬಿರ್ತೀನಿ. ಇದು ಒಬ್ಬ ಸಾಧಕನು ಭಗವಂತನ ಮೇಲಿಟ್ಟಿರುವ ಭಕ್ತಿ, ಶ್ರದ್ಧೆ ಮತ್ತು ನಂಬಿಕೆಗಳನ್ನ ತೋರ್ಸತ್ತೆ. ಮತ್ತೆ ಋಷಿ ಹೇಳ್ತಾನೆ, ತ್ವಮೇವ ಕೇವಲಂ ದರ್ತಾಸಿ. ದರ್ತಾಸಿ ಈ ಪದದ ಮೂಲ ಧಾತು ಧ್ರು ಅಂತಂದ್ರೆ ಇದು ಒಂದು ಧಾರಣಾ ಶಕ್ತಿ ಆಗತ್ತೆ. ಧರ್ಮ ಅನ್ನುವ ಪದದ ಧಾತು ಕೂಡ ಧ್ರು ಆಗಿದೆ. ಗಣಪತಿ ನೀನೇ ಧರ್ಮವಾಗಿರುವೆ, ನೀನೇ ಎಲ್ಲವನ್ನೂ ಕೊಡುವವನು, ಕರುಣಿಸುವವನು, ಸಹಾಯಕನು, ಈ ಎಲ್ಲವೂ ನೀನೇ ಆಗಿರುವೆ. ಸೃಷ್ಟಿಯಾದ ಈ ಬ್ರಹ್ಮಾಂಡವನ್ನ ನೀನು ರಕ್ಷಿಸ್ತಾ ಇದೀಯಾ. ಯಾವ ರೀತಿಯಲ್ಲಿ ರಕ್ಷಣೆ ಇದೆ ಅಂತಂದ್ರೆ ಸೃಷ್ಟಿಯ ಪಾಲನೆಯನ್ನು ಕೂಡ ನೀನೇ ಮಾಡ್ತಾ ಇದೀಯಾ. ಇಲ್ಲಿ ಪಾಲನೆ ಅನ್ನುವಂತಹದ್ದು ಧರ್ಮ ಅಂತ ಅರ್ಥ ಮಾಡ್ಕೋಬೇಕು. ಅಷ್ಟು ಮಾತ್ರ ಅಲ್ಲ, ಪಾಲನೆ ಅಥವಾ ಧರ್ಮ ಅಂತಂದ್ರೆ ಯಾವ ಸಮಯದಲ್ಲಿ ಯಾವುದನ್ನ ಸರಿಯಾಗಿ ಮಾಡಿದರೆ ಅದು ತನ್ನ ಸ್ಥಿತಿಯನ್ನ ಕಾಯ್ದಿಟ್ಕೊಳ್ಳತ್ತೆ. ಹೀಗೆ ಒಂದು ಸ್ಥಿತಿಯನ್ನು ನಿರ್ಮಾಣ ಮಾಡಲು ಎಲ್ಲಾ ಸಹಾಯವನ್ನು ನೀನೇ ಮಾಡ್ತಾ ಇದೀಯಾ. ಆದ್ರಿಂದ ನೀನು ದರ್ತಾಸಿ ಅಂತಂದ್ರೆ ಸ್ಥಿತಿಕರ್ತನೂ ಆಗಿದೆಯಾ. ಸೃಷ್ಟಿಯನ್ನು ಕಾಪಾಡುವಂತಹದ್ದು ಇನ್ನೂ ಹೆಚ್ಚಿನ ಕೆಲಸ. ಅಂತಹದ್ದನ್ನ ಪರಮಾತ್ಮ ನೀನು ನೋಡ್ಕೋತಾ ಇದೀಯಾ. ತುಂಬಾ ಆಳವಾಗಿ ಸ್ವಲ್ಪ ಯೋಚನೆ ಮಾಡಿ ಇದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ಸೃಷ್ಟಿ ಅನ್ನೋ ವೇದಿಕೆಯನ್ನ ಪರಮಾತ್ಮ ಒದಗಿಸಿರೋ ಅಂತಹದ್ದು ಕೇವಲ ನಮ್ಮ ಪೂರ್ವ ಕರ್ಮ ಫಲಗಳನ್ನ ಕಳೆದುಕೊಂಡು ಮತ್ತೆ ಕರ್ಮ ಅನ್ನುವಂತಹದ್ದು ಹುಟ್ಟದಂತೆ ಮಾಡುವಂತಹ ಕರ್ಮಗಳು ಸಮರ್ಪಣಾ ಭಾವದಿಂದ ಪರಮಾತ್ಮನಿಗೆ ತಲುಪಿಸಲು ಸೃಷ್ಟಿ ಅನ್ನುವ ಈ ಒಂದು ಒಳ್ಳೆಯ ಅವಕಾಶವನ್ನ ಪರಮಾತ್ಮ ನಮ್ಮೆಲ್ಲರಿಗೂ ಕೊಟ್ಟಿದ್ದಾನೆ. ಇಂತಹ ವಿಚಾರವನ್ನ ವೇದಾಂತದ ದೃಷ್ಟಿಯಿಂದ ನೋಡಿ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಸಂಪೂರ್ಣವಾಗಿ ಲೌಕಿಕವನ್ನ ಬಿಟ್ಟು ನಾವು ಯೋಚನೆ ಮಾಡಬೇಕು. ಹೀಗೆ ಸೃಷ್ಟಿಯನ್ನು ನಮಗಾಗಿ ಕೊಟ್ಟು ಪರಮಾತ್ಮ ಅದರಲ್ಲಿ ನಾವು ಭಾಗಿಯಾಗಲು ಬೇಕಾಗುವಂತಹ ಎಲ್ಲಾ ವ್ಯವಸ್ಥೆಯನ್ನು ಕೇವಲ ಪರಮಾತ್ಮನೇ ನಮಗೆ ಒದಗಿಸಿಕೊಡ್ತಾನೆ. ಆದ್ರಿಂದ ಇಲ್ಲಿ ಹೇಳ್ತಾ ಇರುವಂತಹದ್ದು ಸೃಷ್ಟಿಯ ಪಾಲನೆ ಎನ್ನುವಂತಹದ್ದು ಇನ್ನೂ ಹೆಚ್ಚಿನ ಕೆಲಸ. ಪರಮಾತ್ಮನನ್ನ ಕಾರುಣ್ಯ ಮೂರ್ತಿ ಅಂತ ಕರಿತಾ ಇರೋದು ಈ ಕಾರಣದಿಂದ. ನಾವು ಪರಮಾತ್ಮನನ್ನ ಒಮ್ಮೆ ಕಾರುಣ್ಯ ಮೂರ್ತಿ ಅಂತ ಕರೆದ ಮೇಲೆ ಅಲ್ಲಿ ನಾವು ಮತ್ತೆ ಸಂಶಯ ಪಡಬಾರದು. ಪರಮಾತ್ಮನನ್ನ ನಂಬಿರುವೆ ಅಂತಂದ ಮೇಲೆ ನನಗೆ ಬರ್ತಾ ಇರುವಂತಹ ಎಲ್ಲವನ್ನು ನಾನು ಸಹಿಸಿಕೊಳ್ಳಲೇಬೇಕು. ಈ ಹಂತದಲ್ಲಿ ನಾವು ಪರಮಾತ್ಮನನ್ನ ನನಗೆ ಸಹನೆ ಅಂತಂದ್ರೆ ಸಹಿಸಿಕೊಳ್ಳುವಂತಹ ಶಕ್ತಿ, ಎದುರಿಸುವ ಶಕ್ತಿ ಕೊಡುವಂತ ಮಾತ್ರ ನಾವು ಪರಮಾತ್ಮನನ್ನ ಕೇಳ್ಕೋಬೇಕು. ಅದು ಬಿಟ್ಟು ನನಗೆ ಈ ಕಷ್ಟ ಬೇಡ, ಆ ಕಷ್ಟ ಬೇಡ, ನನಗೆ ಮಾತ್ರ ಯಾಕೆ ಇಂತಹ ಶಿಕ್ಷೆ ಅಂತ ಪ್ರಶ್ನಿಸುವ ಮಟ್ಟಕ್ಕೆ ನನ್ನ ಮನಸ್ಸನ್ನ ಬೆಳೆಸ್ಕೋಬಾರದು. ಆದ್ರಿಂದ ಇಲ್ಲಿ ಋಷಿ ಪರಮಾತ್ಮ ಗಣಪತಿಯನ್ನು ತ್ವಮೇವ ಕೇವಲಂ ಕರ್ತಾಸಿ ತ್ವಮೇವ ಕೇವಲಂ ದರ್ತಾಸಿ ಅಂತ ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಇಲ್ಲಿ ಕೇವಲಂ ಅನ್ನುವಂತಹ ಪದ ಬಳಸಿರೋದು ಕೂಡ ಇದು ಪರಮಾತ್ಮ ನಿನ್ನಿಂದ ಮಾತ್ರ ಸಾಧ್ಯ ಅಂತ
ಪೂರ್ಣ ವಿಶ್ವಾಸದಿಂದ ಬಂದಿರುವಂತಹದ್ದನ್ನ ಸ್ವೀಕರಿಸುವ ರೀತಿಯನ್ನ ಇದು ತೋರಿಸ್ಕೊಡ್ತಾ ಇದೆ. ಮುಂದೆ ಪರಮಾತ್ಮ ಗಣಪತಿಯನ್ನು ತ್ವಮೇವ ಕೇವಲಂ ಹರ್ತಾಸಿ ಅಂತ ಮಂತ್ರ ಹೇಳ್ತಾ ಇದೆ. ಹರ್ತ ಅನ್ನುವ ಪದದ ಅರ್ಥ ಚಲನೆಯನ್ನು ನಿಲ್ಲಿಸುವಂತಹದ್ದು, ತಡೆ ಒಡ್ಡುವುದು, ಇದ್ದಿದ್ದನ್ನ ಇಲ್ಲದಂತೆ ಮಾಡುವುದು ಅಥವಾ ನಾಶ ಮಾಡುವುದು. ಹರ್ತ ಅನ್ನುವಂತಹದ್ದು ಹೃ ಎಂಬ ಧಾತು ಪದದಿಂದ ಬಂದಿದೆ. ಹೃಹರತಿ ಅಂತ ಹೇಳ್ತಾರೆ. ನಿನ್ನಿಂದ ಅಪಹರಿಸುವುದು ಅನ್ನೋ ಅರ್ಥ ಬರುತ್ತೆ. ಇಲ್ಲಿ ಪರಮಾತ್ಮ ಯಾವುದಕ್ಕೆ ಚಲನೆಯನ್ನು ನಿಲ್ಲಿಸ್ತಾನೆ, ಯಾವುದಕ್ಕೆ ತಡೆ ಒಡ್ಡುತ್ತಾನೆ ಮತ್ತು ಯಾವುದನ್ನ ಇಲ್ಲದಂತೆ ಮಾಡ್ತಾನೆ ಹಾಗೂ ಯಾವುದನ್ನು ನಾಶ ಮಾಡ್ತಾನೆ ಮತ್ತು ಯಾವುದನ್ನ ನಮ್ಮಿಂದ ಅಪಹರಿಸ್ತಾನೆ. ಈ ಎಲ್ಲವುಗಳಿಗೆ ಈ ಹರ್ತ ಅನ್ನುವಂತಹ ಪದ ಅರ್ಥವನ್ನ ಕೊಡುತ್ತೆ. ವೇದಾಂತದ ಆಳದಿಂದ ನೋಡಿ ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಈ ಒಂದು ಹಂತದಲ್ಲಿ ನಾವು ಮೊದಲು ನಾನು ನನ್ನದು ಅನ್ನುವಂತಹದ್ದನ್ನ ಬಿಟ್ಬಿಡ್ಬೇಕು. ಆಗ ಇಂತಹ ವಿಚಾರಗಳು ಸುಲಭವಾಗಿ ಇದು ಪರಮಾತ್ಮನ ಲೀಲೆ ಅಂತ ಅರ್ಥ ಆಗತ್ತೆ. ಈ ಪ್ರಪಂಚದಲ್ಲಿ ಯಾವುದೂ ಕೂಡ ನಾನು ಅಲ್ಲ ಮತ್ತು ಯಾವುದೂ ಕೂಡ ನನ್ನದಲ್ಲ. ನನಗೆ ಸಿಕ್ಕ ಅವಕಾಶಗಳಲ್ಲಿ ಕೆಲವುಗಳು ನಿರ್ದಿಷ್ಟ ಕಾರಣಗಳಿಂದಾಗಿ ನನ್ನ ಬಳಿ ಬರುತ್ತವೆ ಮತ್ತು ಅದೇ ರೀತಿ ಕೆಲವುಗಳು ನನ್ನಿಂದ ದೂರ ಹೋಗುತ್ತೆ. ಈ ಕೆಲವುಗಳು ಅಂತ ಹೇಳಿರುವಂತಹದ್ದು ಅದು ಏನು ಬೇಕಾದ್ರೂ ಆಗಿರಬಹುದು. ನನಗೆ ಸಿಕ್ಕಾಗ ಸಂತೋಷ ಪಡುವಂತಹದ್ದು, ನನ್ನಿಂದ ದೂರ ಹೋದಾಗ ದುಃಖ ಪಡುವಂತಹದ್ದು. ಇದನ್ನ ಲೋಕದ ವ್ಯಾಪಾರ ಅಂತ ಹೇಳ್ತಾರೆ ಮತ್ತು ಸಂಸಾರಕ್ಕೆ ಅಂಟಿಕೊಂಡಿರುವಂತಹದ್ದು ಅಂತ ಹೇಳ್ತಾರೆ. ಇದಕ್ಕೆ ಮೂಲ ಕಾರಣ ಅಜ್ಞಾನ. ಈ ಅಜ್ಞಾನವನ್ನ ನಾಶಪಡಿಸಬೇಕಾದ್ರೆ ಅಲ್ಲಿ ಯಾವ ಕರುಣೆ ಎನ್ನುವಂತಹದ್ದು ಕೂಡ ಬರಬಾರದು. ನಮ್ಮ ಅಜ್ಞಾನ ನಾಶಪಡಿಸುವ ಹಂತದಲ್ಲಿ ಪರಮಾತ್ಮ ತಾಳುವ ದಿಟ್ಟ ನಿರ್ಧಾರಗಳೇ ನಿಜವಾದ ಕಾರುಣ್ಯ. ಇದನ್ನ ನಾವು ಅರ್ಥ ಮಾಡ್ಕೊಳ್ಳೇಬೇಕು. ಬಹಳ ಕಷ್ಟ, ಆದರೂ ಕೂಡ ಇದನ್ನು ನಾವು ಸ್ವೀಕರಿಸುವ ಮಟ್ಟಕ್ಕೆ ನಾವು ನಮ್ಮ ಮನಸ್ಸನ್ನ ಬೆಳೆಸಿ ಅದರ ಜೊತೆ ನಾವು ಒಪ್ಕೊಳ್ಳುವಂತಹ ಪರಿಸ್ಥಿತಿಗೆ ನಾವು ಹೋಗ್ಬೇಕಾಗತ್ತೆ. ವೇದಾಂತವೆಂಬ ಜ್ಞಾನ ಇರೋದೇ ನಮ್ಮ ಅಹಂಕಾರವನ್ನ ನಾಶಪಡಿಸಿ ಆ ಮೂಲಕ ಉತ್ತಮವಾದ ಜ್ಞಾನ ದೊರಕುವಂತೆ ಮಾಡುವ ಸಲುವಾಗಿ ಈ ಒಂದು ಶಾಸ್ತ್ರಗಳು, ನಮ್ಮ ಗ್ರಂಥಗಳು, ನಮ್ಮ ಸನಾತನ ಧರ್ಮ ಇವೆಲ್ಲ ನಮಗೆ ಬಹಳ ಬಹಳ ಸಹಾಯ ಮಾಡುತ್ತವೆ. ಸಾವು ಅಥವಾ ಮರಣ ಅನ್ನುವಂತಹದ್ದು ಕೂಡ ದೇಹದ ನಾಶದ ಪ್ರಕ್ರಿಯೆಯಾಗಿದೆ. ನಿಜವಾಗಿ ನೋಡಿದ್ರೆ ಸಾವು ಅನ್ನುವಂತಹದ್ದು ಸಂಭವಿಸುವುದು ದೇಹಕ್ಕೆ ಮಾತ್ರ. ಆತ್ಮ ಅನ್ನುವಂತಹದ್ದು ಅವಿನಾಶಿ, ಅದು ನಾಶ ಆಗೋದಿಲ್ಲ. ಆದ್ದರಿಂದ ಕರ್ಮಕ್ಕೆ ಅನುಸಾರವಾಗಿ ನಾವೇ ಸಂಪಾದನೆ ಮಾಡಿಕೊಂಡ ಈ ದೇಹ ಅದರ ಕರ್ಮಫಲವನ್ನ ಅನುಭವಿಸಲೇಬೇಕು. ಪ್ರತಿಯೊಂದು ಕರ್ಮದ ಅನುಭವದ ಜೊತೆಗೆ ಕರ್ಮವು ನಾಶ ಆಗ್ತಾ ಬರುತ್ತೆ. ನಾವು ಇದನ್ನ ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ಕರ್ಮಫಲವನ್ನು ಅನುಭವಿಸುವಾಗ ಅದು ಸುಖ ಇರಬಹುದು ಅಥವಾ ಸಂಕಟ, ನೋವು ಇರಬಹುದು. ಆದರೆ ಈ ಯಾವುದೂ ಕೂಡ ಶಾಶ್ವತ ಅಲ್ಲ. ಸುಖದ ಫಲವು ಒಂದಲ್ಲ ಒಂದು ದಿನ ಕೊನೆ ಆಗ್ಬೇಕು. ಅದರಂತೆ ಕಷ್ಟದ ದಿನಗಳು ಕೂಡ ಶಾಶ್ವತ ಅಲ್ಲ. ಅದು ಕೂಡ ಬಂದು ನಮ್ಮಲ್ಲಿದ್ದು ಅದರ ಫಲ ಮುಗಿದ ಕೂಡಲೇ ಅದು ನಮ್ಮಿಂದ ಮರೆಯಾಗತ್ತೆ. ಮರೆಯಾಗುವ ಈ ಕ್ರಿಯೆಯನ್ನ ನಾಶ ಅಥವಾ ಲಯ ಅಂತ ಹೇಳ್ತಾರೆ. ಈ ಪ್ರಕಾರ ನನ್ನ ಎಲ್ಲಾ ಕರ್ಮಗಳನ್ನು ನಾಶ ಮಾಡಿ ನನಗೆ ಮುಕ್ತಿಯ ಅನುಭವ ಕೊಡುವವನು ನೀನು ಮಾತ್ರ. ಆದ್ರಿಂದ ನೀನು ಲಯಕರ್ತ, ತ್ವಮೇವ ಕೇವಲಂ ಹರ್ತಾಸಿ. ಸೃಷ್ಟಿಯಲ್ಲಿ ಒಂದು ಬದಲಾವಣೆ ಬರಬೇಕಾದ್ರೆ, ಆ ಬದಲಾವಣೆಯನ್ನ ಬರಮಾಡಿಕೊಳ್ಬೇಕಾದ್ರೆ
ಕೆಲವೊಂದುಗಳು ಇಲ್ಲಿಂದ ಮರೆಯಾಗಬೇಕು, ನಾಶ ಆಗಬೇಕು. ಈ ನಾಶವನ್ನ ನಾವು ಬದಲಾವಣೆ ಅಂತ ಅರ್ಥ ಮಾಡ್ಕೋಬೇಕು. ನಮ್ಮ ವೇದಾಂತಗಳು ತಿಳಿಸಿಕೊಡುವಂತಹ ಇಂತಹ ಸತ್ಯಗಳು ತುಂಬಾ ಕಹಿಯಾಗಿದ್ರು ಕೂಡ ಅದು ಸತ್ಯವೇ ಹೊರತು ಬೇರೆ ಏನೂ ಅಲ್ಲ. ಹೀಗೆ ಬದಲಾವಣೆ ಸೃಷ್ಟಿಗೆ ಬಯಕಿರೋದ್ರಿಂದ ಅದೇ ಪರಮಾತ್ಮ ಬದಲಾವಣೆಯನ್ನು ತರುವ ಮೂಲಕ ಸೃಷ್ಟಿಕರ್ತನಾಗ್ತಾನೆ. ಬಂದ ಬದಲಾವಣೆಗಳು ಸ್ಥಿರವಾಗಿ ನಿಲ್ಲುವಂತೆ ಮಾಡ್ತಾನೆ. ಆದ್ರಿಂದ ಅವನು ಸ್ಥಿತಿಕರ್ತನೂ ಆಗ್ತಾನೆ. ಹಾಗೂ ಕೊನೆಗೆ ಬಂದ ಬದಲಾವಣೆಗಳು ಇಲ್ಲಿ ಉಳಿಯಲಾಗದೆ ಅದು ನಾಶವಾಗಬೇಕಾಗತ್ತೆ. ಈ ಕ್ರಿಯೆಯನ್ನ ಲಯ ಅಂತ ಹೇಳ್ತೀವಿ. ಆದ್ರಿಂದ ಗಣಪತಿಯೇ ನೀನು ಲಯಕರ್ತನೂ ಆಗಿದೀಯಾ. ಈ ಸಂದರ್ಭದಲ್ಲಿ ಉಪನಿಷತ್ನ ಋಷಿಯು ಗಣಪತಿಯನ್ನು ಕುರಿತು ತ್ವಮೇವ ಕೇವಲಂ ಹರ್ತಾಸಿ ಅಂತ ಸ್ತುತಿಸ್ತಾ ಇದ್ದಾನೆ. ಇಲ್ಲಿ ಲಯ ಅಥವಾ ನಾಶವನ್ನ ವೇದಾಂತದ ದೃಷ್ಟಿಕೋನದಿಂದ ನೋಡಿ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಹೊಸ ಸೃಷ್ಟಿಗೆ ಅನುವು ಮಾಡಿಕೊಡುವ ಕ್ರಿಯೆಯನ್ನ ಲಯ, ನಾಶ, ಮರಣ ಅಥವಾ ಸಾವು ಹೀಗೆ ನಾವು ಹೇಳ್ತೀವಿ. ಉದಾಹರಣೆಗೆ, ಮಣ್ಣಿನಲ್ಲಿ ಬಿತ್ತಿದ ಒಂದು ಬೀಜ ಕಾಲಾನುಕ್ರಮದಲ್ಲಿ ಮೊಳಕೆ ಹೊಡೆಯುತ್ತೆ. ಮಣ್ಣಿನ ಮೇಲ್ಭಾಗದಲ್ಲಿ ಮೊಳಕೆ ಕಂಡು ಬರಬೇಕಾದಾಗ ಅಲ್ಲಿ ಬೀಜದ ಮರಣ ಆಗಿರುತ್ತೆ. ಆಗ ಅಲ್ಲಿ ಬೀಜ ಕಾಣೋದಿಲ್ಲ. ಸ್ವಲ್ಪ ಕಾಲದ ನಂತರ ಅಲ್ಲಿ ಮೊಳಕೆ ಕಾಣದೆ ಒಂದು ಸಣ್ಣ ಸಸ್ಯ ಮಾತ್ರ ಕಂಡು ಬರುತ್ತೆ. ಆಗ ಅಲ್ಲಿ ಮೊಳಕೆ ಎನ್ನುವಂತಹದ್ದು ನಾಶವಾಗಿರುತ್ತೆ. ಬೆಳೆಯುತ್ತಾ ಬಂದ ಸಸ್ಯದಲ್ಲಿ ಒಂದು ಸಣ್ಣ ಹೂ ಕಾಣುತ್ತೆ. ಅದೇ ಹೂ ಅಲ್ಲಿ ಅರಳಿ ಮತ್ತೆ ಒಂದು ಸಣ್ಣ ಕಾಯಿ ಆಗತ್ತೆ. ಆಗ ಅಲ್ಲಿ ಹೂ ಅನ್ನುವಂತಹದ್ದು ಮರಣವಾಗಿರುತ್ತೆ. ಮುಂದೆ ಕಾಯಿ ಎನ್ನುವಂತಹದ್ದು ಹಣ್ಣಾಗತ್ತೆ. ಆಗ ಕಾಯಿ ಎನ್ನುವುದು ಮರಣ ಹೊಂದಿರುತ್ತೆ. ಮುಂದೆ ಹಣ್ಣು ಆಹಾರ ಆಗಬಹುದು, ಅಥವಾ ಅದೇ ಹಣ್ಣಿನಿಂದ ಮತ್ತೊಂದು ಬೀಜ ಹೊರಬಂದು ಮುಂದೆ ಅನೇಕ ಹಣ್ಣುಗಳಿಗೆ ಅದು ಕಾರಣ ಆಗತ್ತೆ. ಅಥವಾ ಹಣ್ಣು ಆಹಾರವಾದಾಗ ಅದು ರೂಪಾಂತರ ಹೊಂದಿ ಒಂದು ಜೀವಿಯೇ ಆಗಿರುತ್ತೆ. ಹೀಗೆ ಪ್ರತಿ ನಾಶದ ಮುಂದೆ ಒಂದು ಹೊಸ ಸೃಷ್ಟಿಗೆ ಅವಕಾಶ ಅನ್ನೋದು ಇರುತ್ತೆ. ನಮ್ಮ ವೇದಾಂತಗಳು ಇದನ್ನ ಬದಲಾವಣೆ ಅಂತ ಕರೆಯುತ್ತವೆ. ಮರಣ, ಸಾವು ಅಥವಾ ನಾಶ ಅನ್ನುವಂತಹದ್ದನ್ನ ವೇದಾಂತ ಒಪ್ಕೊಳ್ಳೋದಿಲ್ಲ. ಆದ್ರಿಂದ ಋಷಿಯು ಇಲ್ಲಿ ಗಣಪತಿಯನ್ನು ಕುರಿತು ನೀನು ಸೃಷ್ಟಿಕರ್ತ, ನೀನು ಸ್ಥಿತಿಕರ್ತ ಹಾಗೂ ನೀನು ಲಯಕರ್ತನೂ ಆಗಿದ್ಯಾ ಅಂತ ಇಲ್ಲಿ ಸ್ತುತಿಸ್ತಾ ಇದ್ದಾನೆ. ಮೃತ್ಯುಂಜಯ ಮಂತ್ರದಲ್ಲಿ ಒಂದು ಕಡೆ ಈ ಒಂದು ಮಂತ್ರ ಬರುತ್ತೆ. ಊರ್ವಾರು ಕವಿಮ ಬಂಧನಾತ್ ಮೃತ್ಯುರ್ಮುಕ್ಷೀಯಮ ಅಮೃತಾತ್ ಅಂತ ಒಂದು ಮಂತ್ರ ಬರುತ್ತೆ. ಈ ಮಂತ್ರದಲ್ಲಿ ಒಂದು ಬಹು ದೊಡ್ಡ ಸತ್ಯನೇ ಇಲ್ಲಿ ಇದೆ. ಜಗತ್ತಿಗೆ ಬಂದ ನಾನು ಅನೇಕ ಬಂಧನಗಳ ಜೊತೆಗೆ ಬದುಕುವುದನ್ನ ಕಲಿಯಬೇಕಾಗತ್ತೆ. ಯಾವುದೂ ಕೂಡ ಶಾಶ್ವತ ಅಲ್ಲ ಅಂತ ತಿಳಿದು ಬಂದ ಮೇಲೂ ಕೂಡ ಆ ಬಂಧನಗಳನ್ನ ತ್ಯಜಿಸುವುದು ಅಷ್ಟು ಸುಲಭ ಅಲ್ಲ. ಬಂಧನಗಳ ಜೊತೆಗೆ ಬದುಕನ್ನ ಗುರುತಿಸಿಕೊಂಡಿರುವಂತಹ ಈ ನನ್ನ ಸ್ಥಿತಿಯನ್ನ ಸಂಸಾರ ಅಂತ ಕರೀತಾರೆ. ಈ ಸಂಸಾರಕ್ಕೆ ಸಿಕ್ಕಿಕೊಂಡು ಅದನ್ನ ಜಯಿಸಲು ಸಾಧ್ಯವಾಗದೆ, ಅಲ್ಲಿಂದ ಹೊರಬರಲು ಆಗದೆ ಒದ್ದಾಡ್ತಾ ಇರ್ತೀನಿ. ಮುಂದೆ ಒಬ್ಬ ಸದ್ಗುರುವಿನ ಕಾರುಣ್ಯದಿಂದ, ಮಾರ್ಗದರ್ಶನದಿಂದ ನಾನು ಎಲ್ಲವನ್ನೂ ತ್ಯಜಿಸಿದರೂ ಕೂಡ ದೇಹದ ಜೊತೆಗಿನ ಸಂಬಂಧ, ಜೀವದ ಜೊತೆಗೆ ನಾನು ಬೆಳೆಸಿಕೊಂಡಿರುವಂತಹ ಬಂಧನವನ್ನ ಬಿಡೋದು ತುಂಬಾ ಕಷ್ಟ ಆಗತ್ತೆ. ಮೃತ್ಯುವಿನ ಕಾರಣದಿಂದ ದೇಹವನ್ನ ಅದರ ಕರ್ಮಗಳಿಗೆ ಬಿಟ್ಟುಕೊಟ್ಟು ಮುಕ್ತಿನ ಗಳಿಸಬೇಕು ಅಂತ ನಮ್ಮ ಶಾಸ್ತ್ರಗಳು ತಿಳಿಸಿಕೊಟ್ಟಿವೆ. ದೇಹದ ಜೊತೆಗೆ ಬಿಡಿಸಿಕೊಳ್ಳಲಾಗದ ಬೆಸುಗೆಯನ್ನ ಅಂಟಿಸಿಕೊಂಡಿರೋದ್ರಿಂದ ಸಾವು ಅಥವಾ ಮರಣ ಅಂತ ಕೂಡಲೇ ನಾವು ಭಯಭೀತರಾಗ್ತೀವಿ. ಸತ್ತ ಮೇಲೆ ಮುಂದೆ ಏನಾಗತ್ತೆ ಅನ್ನುವ ಹೆದರಿಕೆಯ ಕಾರಣ
ಈ ದೇಹದ ಬಂಧನದಿಂದ ನಾನು ಬೇರಾಗಲು ಇಷ್ಟಪಡೋದಿಲ್ಲ. ಅಜ್ಞಾನದ ಕಾರಣ ಈ ದೇಹವನ್ನೇ ನಾನು ಅಂತ ನಂಬಿ ಬದುಕ್ತಾ ಇದ್ದೀನಿ. ಸತ್ಯವನ್ನ ಒಪ್ಪಿಕೊಳ್ಳುವ ಧೈರ್ಯ ನಾನು ಬೆಳೆಸ್ಕೊಳ್ಳಿಲ್ಲ. ಆದ್ದರಿಂದ ಪರಮಾತ್ಮ ಈ ಸಾಹಸವನ್ನ ನಾನು ಮಾಡಲಾರೆ. ದೇಹ ಮತ್ತು ಜೀವದ ಈ ನಂಟನ್ನು ಕತ್ತರಿಸಲು ಪರಮಾತ್ಮ ನಿನಗೆ ಮಾತ್ರ ಸಾಧ್ಯ. ತ್ವಮೇವ ಕೇವಲಂ ಹರ್ತಾಸಿ. ಮುಂದೆ ತ್ವಮೇವ ಸರ್ವಂ ಕಲ್ವಿದಂ ಬ್ರಹ್ಮಾಸಿ. ತ್ವಮೇವ ನೀನು ಮಾತ್ರ ಅಂತ ಋಷಿ ಇಲ್ಲಿ ಮತ್ತೊಮ್ಮೆ ಬಹು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಸರ್ವಂ ಕಲ್ವಿದಂ ಬ್ರಹ್ಮ, ಪ್ರತಿಯೊಂದು. ಇದು ಸರ್ವಂ ಅನ್ನೋ ಪದವನ್ನ ಹೆಚ್ಚು ಅರ್ಥವನ್ನು ಕೊಟ್ಟು ತಿಳಿಸ್ತಾ ಇದೆ. ಇದರ ಪೂರ್ಣ ಅರ್ಥವನ್ನ ನಾವೇ ಹೆಚ್ಚು ಹೆಚ್ಚು ಕಲ್ಪಿಸ್ಕೋಬೇಕಾಗತ್ತೆ. ಈ ಜಗತ್ತಿನಲ್ಲಿ ಯಾವ್ಯಾವುದು ಕಂಡು ಬರ್ತಾ ಇದೆಯೋ ಇಲ್ಲೂ ಕೂಡ ಯಾವುದನ್ನೂ ಬಿಡದೆ ಜಗತ್ತಿನಲ್ಲಿರುವ ಎಲ್ಲವನ್ನೂ ಸೇರಿಸಿ ಹೇಳ್ತಾ ಇರುವಂತಹದ್ದು ಈ ಸರ್ವಂ ಅನ್ನೋ ಪದ. ಗೊತ್ತಿರುವಂತಹದ್ದು, ಗೊತ್ತಿಲ್ಲದೆ ಇರುವಂತಹದ್ದು, ವ್ಯಕ್ತವಾಗಿ ಜಗತ್ತಿಗೆ ಬಂದಿರುವಂತಹದ್ದು, ಜಗತ್ತಿಗೆ ಬಂದಿದ್ರೂ ಕೂಡ ಅವ್ಯಕ್ತವಾಗಿ ಇರುವಂತಹದ್ದು, ಜಡ ಇರಬಹುದು, ಜೀವವಿರಬಹುದು. ಹೀಗೆ ಈ ಎಲ್ಲವೂ ನೀನು ಮಾತ್ರವೇ ಆಗಿದೆಯಾ. ನಾವು ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಏನ ಚರಾಚರಂ ಶ್ರೀ ಗುರುಸ್ತೋತ್ರಂನಲ್ಲಿ ಒಬ್ಬ ಗುರುವನ್ನ ನಾವು ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ ಹೇಳ್ತೀವಿ. ಬ್ರಹ್ಮಾಂಡವನ್ನ ಅಖಂಡ ಮಂಡಲಾಕಾರ ಅಂತ ಇಲ್ಲಿ ಹೇಳಿರೋದು. ಈ ಬ್ರಹ್ಮಾಂಡದಲ್ಲಿ ಏನೆಲ್ಲ ಚರಾಚರಗಳು ವ್ಯಾಪ್ತ ಆವರಿಸಿರುವುದೋ ಮತ್ತು ಇನ್ನೂ ಆವರಿಸಿಲ್ಲ ಎಂಬುದನ್ನು ಕೂಡ ಆವರಿಸಿಕೊಂಡು ಪರಮಾತ್ಮ ತನ್ನನ್ನು ತಾನು ಎಲ್ಲ ಕಡೆಗಳಲ್ಲೂ ಎಲ್ಲದರಲ್ಲೂ ತಾನು ಮಾತ್ರ ಎಂಬಂತೆ ಅನಂತವಾಗಿ ಬೆಳೆಯುವ ಶಕ್ತಿ ಈ ಪರಮಾತ್ಮನಿಗೆ ಇದೆ. ಪರಮಾತ್ಮ ಮಾತ್ರ ಸತ್ಯ, ಮಿಕ್ಕ ಎಲ್ಲವೂ ಮಿಥ್ಯ. ಇರುವ ಒಬ್ಬನೇ ಪರಮಾತ್ಮ ಅನೇಕವಾಗಿ ಪ್ರಕಟಗೊಳ್ತಾ ಇದ್ದಾನೆ. ತ್ವಮೇವ ಸರ್ವಂ ಕಲ್ವಿದಂ ಬ್ರಹ್ಮಾಸಿ. ಕಲ್ವಿದಂ, ಕಲು ಪ್ಲಸ್ ಇದಂ, ಕಲ್ವಿದಂ. ಕಲು ಅಂತಂದ್ರೆ ನಿಶ್ಚಯವಾಗಿ, ದೃಢವಾಗಿ, ನಿಸ್ಸಂಶಯವಾಗಿ, ಗಟ್ಟಿಯಾಗಿ ಅನ್ನೋ ಅರ್ಥ. ಇದಂ ಸರ್ವಂ, ಈ ಎಲ್ಲವೂ ಮತ್ತು ಎಲ್ಲದರಲ್ಲಿಯೂ ಇರುವಂತಹವನು. ಇಲ್ಲಿ ಒಂದು ಸಂಶಯ ಬರುತ್ತೆ. ವಿಶ್ವದಲ್ಲಿ ಕಂಡುಬರುವಂತಹ ಪ್ರತಿಯೊಂದು ಕೂಡ ಬ್ರಹ್ಮಸ್ವರೂಪಿ ಪರಮಾತ್ಮ ಮಾತ್ರ ಅನ್ನೋದಾದ್ರೆ, ನಾವು ಇವತ್ತು ಕಷ್ಟ, ಸುಖ, ದುಃಖ, ಸಂತೋಷ, ನೋವು, ನಲಿವು, ಹೀಗೆ ಅನೇಕ ದ್ವಂದ್ವಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಎಲ್ಲವೂ ಪರಮಾತ್ಮ ಸ್ವರೂಪ ಅಂತಂದ್ಮೇಲೆ ಕಷ್ಟಗಳು, ತೊಂದರೆಗಳು, ನೋವುಗಳು ಈ ಪ್ರಪಂಚಕ್ಕೆ ಯಾಕೆ ಬೇಕಿತ್ತು? ನಮಗೆ ಯಾಕೆ ಕಷ್ಟಗಳು ಬರುತ್ತವೆ? ಬೇರೆಯವರಿಗೆ ಬರೀ ಸುಖ, ನೆಮ್ಮದಿಗಳು, ಸಂತೋಷ, ಆನಂದ ಅವುಗಳೆಲ್ಲ ಅವರಿಗಿದೆ. ಇಂತಹ ಸಂಶಯ ಅನೇಕರನ್ನ ಕಾಡುತ್ತೆ. ಆದರೆ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವಂತಹದ್ದು, ಒಂದು ಪರಿಸ್ಥಿತಿ ಅಥವಾ ಸನ್ನಿವೇಶ ಅನ್ನುವಂತಹದ್ದು ಯಾವಾಗ್ಲೂ ಎರಡು ಮುಖಗಳಿಂದ ಕೂಡಿರುತ್ತವೆ. ನಾವು ಯಾವುದನ್ನ ಕಷ್ಟ ಅಂತ ಹೇಳ್ತೀವಿ ಮತ್ತು ಅದು ಮತ್ತೊಬ್ಬರಿಗೆ ಸುಖವಾಗಿರುತ್ತೆ. ಪ್ರತಿಯೊಬ್ಬ ಮನುಷ್ಯನ ಸ್ವಂತ ಆಲೋಚನೆಗೆ ಬಿಟ್ಟ ವಿಚಾರ ಆಗಿದೆ. ನನಗೆ ಇಷ್ಟ ಆಗುವಂತಹದ್ದು ಮತ್ತೊಬ್ಬನಿಗೆ ಇಷ್ಟ ಆಗದೆ ಇರಬಹುದು, ಅದು ಅವನಿಗೆ ಕಷ್ಟ ಆಗಬಹುದು. ಬೇರೊಬ್ಬನ ಇಷ್ಟ ನನಗೆ ಕಷ್ಟ ಆಗಬಹುದು. ಇಷ್ಟ ಮತ್ತು ಇಷ್ಟವಿಲ್ಲ ಎಂಬ ಎರಡು ತೀರ್ಮಾನಗಳ ನಡುವೆ ಬದುಕು ಕಟ್ಟಿಕೊಳ್ಳುವ ನಮ್ಮ ಪ್ರಯತ್ನ ಕೇವಲ ಲೌಕಿಕ. ಬಂದಿದ್ದು ಬರಲಿ, ಎದುರಿಸೋಣ, ಕಲಿಯೋಣ, ಮುಂದೆ ಸಾಗೋಣ ಅನ್ನುವಂತಹದ್ದು
ಇದು ವೇದಾಂತ. ಆದ್ರಿಂದ ಸೂಕ್ಷ್ಮಾತ್ ಅತಿ ಸೂಕ್ಷ್ಮನ್, ಬೃಹತ್ವಾತ್ ಅತಿ ಬೃಹತ್ ಇತಿ ಬ್ರಹ್ಮನ್. ಎಲ್ಲಕ್ಕಿಂತ ಸಣ್ಣದು ಮತ್ತು ಎಲ್ಲಕ್ಕಿಂತ ದೊಡ್ಡದು ಎಂಬ ಸತ್ಯವೇ ಬ್ರಹ್ಮ. ಈ ಪ್ರಕಾರ ವಿಶ್ವದಲ್ಲಿ ಕಂಡುಬರುವ ಎಲ್ಲವೂ ಕೇವಲ ಬ್ರಹ್ಮ ಮಾತ್ರ. ತ್ವಮೇವ ಸರ್ವಂ ಕಲ್ವಿದಂ ಬ್ರಹ್ಮಾಸಿ. ಈ ಎಲ್ಲವನ್ನು ತಿಳಿಸಿಕೊಟ್ಟ ಋಷಿ ಮುಂದೆ ತನಗಾದ ಅನುಭವವನ್ನ, ನೇರವಾಗಿ ಅನುಭವಿಸಿದ ಅನುಭವವನ್ನ ಬಹಳ ನಿಶ್ಚಯವಾಗಿ ಹೇಳ್ತಾನೆ. ತ್ವಂ ಸಾಕ್ಷಾದಾತ್ಮಸಿ ನಿತ್ಯಂ. ಇದನ್ನ ಮುಂದಿನ ದಿನದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಈ ದಿನದ ಪ್ರವಚನ ಸೇವೆಯನ್ನ ಪರಮಾತ್ಮ ಶ್ರೀಕೃಷ್ಣನ ಪಾದಚರಣೆಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.